ದುಶ್ಮನಿ ಚಿತ್ರದ ನಿರ್ದೇಶಕರ ವಿಜೇಶ್ ಅವರ ಮನದಾಳದ ಮಾತುಗಳನ್ನ ಬಹಳಷ್ಟು ಕೇಳ್ದು ಕನಸುಗಳ ಬುತ್ತಿ ಅಂದ್ರೆ ಬಹುಶಃ ಕನಸುಗಳನ್ನೇ ಎತ್ಕೊಂಡಿದ್ದಾರೆ. ವಿಜೇಶ್ ನಂತರ ಈಗ ನಮ್ಮ ಜೊತೆ ಪುನೀತ್ ಗೌಡ್ರು ಇದ್ದಾರೆ. ಪುನೀತ್ ಅವರೇ ನಮಸ್ತೆ. ಹೇಗಿದ್ದೀರಿ? ದುಶ್ಮನಿ ಚಿತ್ರಕ್ಕೆ ಏನ್ ಕ್ಯಾರೆಕ್ಟರ್ ಮಾಡಿದ್ದೀರಿ ಪುನೀತ್? ನಾವು ಹೀರೋ ಫ್ರೆಂಡ್ ಆಗಿ ಮಾಡಿದ್ದೆ. ಫುಲ್ಲು ಹೀರೋ ಫ್ರೆಂಡ್, ಹೀರೋದು ಹೆಂಗೋದ್ರು ಅವ್ನಿಗೆ ಹೆಲ್ಪ್ ಮಾಡೋದು, ರಿಯಲ್ ವಾಟ್ ಫ್ರೆಂಡ್ ನಂಬಿಡ್ತಾನೋ ಅವನ ಜೊತೆಗಿರೋದು. ಒಂದ್ ಫ್ರೆಂಡ್ ಅಂದ್ರೆ ಅವನು ಪ್ರತಿಯೊಂದು ಏನೇ ಇರ್ಲಿ, ಅವನ್ ಕಷ್ಟನೇ ಇರ್ಲಿ ಸುಖನೇ ಇರ್ಲಿ ಏನೇ ಹಂಚ್ಕೊಂತಾನೆ. ಅದಾದ್ಮೇಲೆ ಫ್ರೆಂಡ್ ಅಂದ್ರೆ ಎಲ್ಲಾ ತರಾನು ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಫ್ರೆಂಡ್ಸ್ ಕೂಡ ದೋಖ ಮಾಡ್ತಾ ಇರ್ತಾರೆ. ಅದು ನಿಜಾನೇ. ಅಲ್ಲ, ಬಹಳಷ್ಟು ನಾವು ಆತ್ಮೀಯತೆಯಿಂದ ನಂಬ್ಕೊಂಡಿರ್ತೀವಿ ಯಾವ ಫ್ರೆಂಡ್ಸ್, ಅವ್ರೆಲ್ಲ ಕಡೆ ನಮ್ ಕೂಡ ದುಶ್ಮನಿ ಆಗೋಗ್ಬಿಟ್ಟಿರ್ತಾರೆ. ಬೆಳಗ್ಗೆ ರಾತ್ರಿ ಇಡೀ ಒಂದೇ ತಟ್ಟೆಯಲ್ಲಿ ತಿಂತಿರ್ತಾನೆ, ಬೆಳಗ್ಗೆ ನೋಡಿದ್ರೆ ಅವನು ದುಶ್ಮನಿ ಆಗ್ಬಿಟ್ಟು ನಮ್ ಬಗ್ಗೆನೆಲ್ಲೋ ಹೇಳ್ತಿರ್ತಾನೆ. ನಮ್ಗೆ ಒಡಿಯಕ್ಕೆ ಇಲ್ಲ, ನಮ್ಗೆ ಏನೋ ಒಂದ್ ಕಡೆ ಮರ್ಡರ್ ಮಾಡೋದ್ ಕೂಡ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ ಅಲ್ವಾ. ಆ ಸ್ನೇಹಚಾರ ಎಲ್ಲೋ ಒಂದ್ ಕಡೆ ಗಟ್ಟಿ ಇರುತ್ತೆ, ಒಂದ್ ಕಡೆ ದುಶ್ಮನಿ ಆಗ್ತಿರುತ್ತದೆ. ನಿಮ್ಮ ಕ್ಯಾರೆಕ್ಟರ್ ಏನು ದುಶ್ಮನಿ ಆಗಿ ತಿರುಗ್ಬಿಡ್ತೀರಾ ಇದ್ರಲ್ಲಿ? ಇಲ್ಲ ನಮ್ ಕ್ಯಾರೆಕ್ಟರ್ ಏನಂದ್ರೆ ಇದನ್ನ ಫುಲ್ ಫ್ರೆಂಡ್ಲಿ ಆಗಿ ಒಬ್ಬ ಸ್ನೇಹಿತ ಅವನ್ ಕೈಲಾದಷ್ಟು ಎಷ್ಟು ಸಹಾಯ ಮಾಡ್ತಾನೋ ಅಷ್ಟು ಸಹಾಯ ಮಾಡ್ತಾನೆ. ಎಷ್ಟು ಕಷ್ಟದಲ್ಲಿ ಹಿಂದಾಗ ಹೆಂಗ್ ರಿಯಾಕ್ಟ್ ಮಾಡಿ ತನ್ನ ಸ್ನೇಹಿತನ ಹೆಂಗ್ ಉಳಿಸ್ಕೊಂತಾನೆ ಅನ್ನೋದೇ ಇದರಲ್ಲಿ. ಇದು ನಿಮ್ಗೆ ಯಾಕೆ ಸಿನಿಮಾದ ಹುಚ್ಚು ಪುನೀತ್? ಸಿನಿಮಾ ಹುಚ್ಚು ಅಂದ್ರೆ ನನ್ ಚಿಕ್ಕ ವಯಸ್ಸಲ್ಲಿ ಡ್ರಾಮಾ ಮಾಡ್ತಾ ಇದ್ದೆ. ರಂಗಭೂಮಿ 7th ಅಲ್ಲಿ ರಂಗಭೂಮಿ ಮಾಡಿದೆ, ಆಮೇಲೆ ಬಿಟ್ಬಿಟ್ಟೆ. ಆಮೇಲೆ ಫುಲ್ ಸ್ಟಡಿ. ಅದಾದ್ಮೇಲೆ ಮತ್ತೆ ನಂಗೆ ಪ್ರೊಡ್ಯೂಸರ್ ಎಂ ಚಂದ್ರು ಅವ್ರನ್ನ ನೋಡಿದ ತಕ್ಷಣ ನಾನು ಇವ್ರ ತರ ಆಗ್ಬೇಕಲ್ಲ, ನಾನು ಇವ್ರ ತರ ಆಗ್ಬೇಕು. ಅವರು ನಿಯರ್ ಬೈ ನಮ್ಮ ಮನೆ ಹತ್ರನೇ ಇರೋದು. ನೀವು ಎಲ್ಲಿ ಮೂಲ ಜಯನಗರ 5th ಬ್ಲಾಕ್, ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಅವ್ರನ್ನ ನೋಡಿದ ತಕ್ಷಣ ನನ್ಗೇನೋ ಇಂಪ್ರೆಸ್ ಆಯ್ತು, ಅವ್ರ ತರ ಆಗ್ಬೇಕು ನಾನು. ಅದಾದ್ಮೇಲೆ ಅವ್ರ ಹತ್ರ ಸ್ವಲ್ಪ ಮಾತಾಡಿದೆ. ಅವರು ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡಿದ್ರು. ನೀನೇನೋ ಸ್ಟಡಿ ಮಾಡ್ತಿದ್ಯಾ, ಓದು, ಕಂಪ್ಲೀಟ್ ಮಾಡು, ನೀನೊಂದು ಕೆಲಸ ಮಾಡು, ಅದಾದ್ಮೇಲೆ ಸೈಡಲ್ಲಿ ನೀನ್ ಈ ತರ ಎಲ್ಲ ಪ್ರಯತ್ನ ಮಾಡು, ನಿನ್ಗೆ ಯಾವಾಗ ನಿನ್ಗೆ ಸೂಟ್ ಆಗುತ್ತೋ, ನೀನ್ ಯಾವಾಗ ನೀನ್ ಪರ್ಫೆಕ್ಟ್ ಆಗ್ತೀಯೋ ಅವಾಗ ನೀನ್ ಮುಂದೆ ನಡಿ, ಅಲ್ಲಿವರೆಗೂ ನೀನು ಮಾಡಕ್ ಹೋಗ್ಬೇಡ ಅಂತ ಒಂದು ಪ್ರೋತ್ಸಾಹಿಸಿದ್ರು. ಅದ್ರ ಪ್ರೋತ್ಸಾಹಕ್ಕೆಂದಾನೆ ನಾನು ಇವತ್ತುವರೆಗೂ ಮುಂದೆ ಬರ್ತಾ ಇದ್ದೀನಿ. ಅದಾದ್ಮೇಲೆ ವಿಜಯ್ ಅವರು ಒಂದಿನ ಫಸ್ಟ್ ಫಿಲಮ್ ಮೊಮೆಂಟಮ್ ಅಂತ ಅವ್ರ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು. ನಾವು ಮತ್ತೆ ಇನ್ನೊಬ್ಬ ಸಂಸ್ಕೃತಿ ಅಂತ ಡಿಸ್ಕಸ್ ಮಾಡ್ತಾ ಇದ್ರು. ಫುಟ್ಪಾತ್ ಮೇಲೆ ನಾನು ಟ್ಯುಟೋರಿಯಲ್ ಹೋಗ್ತಾ ಇದ್ದೆ, ಬೈ ಚಾನ್ಸ್ ಸಿಕ್ಕಿದ್ವಿ, ಭೇಟಿ ಆದ್ರಿ. ಆಮೇಲೆ ನನ್ಗೆ ಫುಲ್ ಇಂಟ್ರೆಸ್ಟ್ ಇತ್ತು. ಫುಲ್ಲು ನೀವ್ ಏನ್ ಮಾಡ್ತಾ ಇದ್ದೀರಿ? ನಾವು ಇವಾಗ ವರ್ಕ್ ಮಾಡ್ತಾ ಇದೀವಿ, ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ಆಗಿ. ಕಂಪ್ನಿನೇ ಇವಾಗ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಸಬ್ಲಿಸ್ ಚಾಮುಂಡಿ ವೈನರಿ ಅಂಡ್ ಡಿಸ್ಟಿಲರಿಯಲ್ಲಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಿನಿಮಾ ಅಂದಿದ ತಕ್ಷಣ ಮನೇಲೆಲ್ಲ ಒಪ್ಕೊಳ್ತಿದಾರ? ಒಪ್ಕೊಂತ ಇದಾರೆ, ಅವರು ಫುಲ್ ಎನ್ಕರೇಜ್ ಮಾಡ್ತಾ ಇದಾರೆ. ನೀನು ಅವ್ರು ಏನ್ ಕೇಳ್ತಾರೆ ಅಂದ್ರೆ, ನೀನು ವರ್ಕ್ ಮಾಡೋ ಟೈಮಲ್ಲಿ ವರ್ಕ್ ಮಾಡು, ಫ್ರೀ ಆಗಿದ್ದಾಗ ನೀನೇನ್ ಬೇಕನ್ನ ಮಾಡ್ಕೋ, ಎಂಜಾಯ್ ಮಾಡು, ಎಲ್ಲೋ ಒಂದ್ ಕಡೆ ಒಳ್ಳೆತನ ಆಗಿರು ಅಂತ, ಸಮಾಜಕ್ಕೆ ಬೆಳಕಾಗಿರು, ಸಮಾಜಕ್ಕೆ ಮಾದರಿಯಾಗಿರು. ಇವತ್ತು ಸಿನಿಮಾ ರಂಗ ಅಂತಂದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಮೇಲ್ನಟರುಗಳನ್ನೆಲ್ಲ ಕಂಡಿದೀವಿ. ಅತ್ಯುತ್ತಮದ ನಿರ್ದೇಶಕರು, ಕ್ಯಾಮ್ರಾಮನ್ಗಳು, ಆರ್ಟ್ ಡೈರೆಕ್ಟರ್. ನನಗೆ ಆರ್ಟ್ ಡೈರೆಕ್ಟರ್ ಅನ್ನುವಾಗ ನನಗೆ ಅರುಣ್ ಸಾಗರ್ ಅವ್ರು ನೆನಪು ಬರ್ತದೆ. ಅವರು ಪ್ರಾರಂಭದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿ ಆಗಮಿಸ್ತಾರೆ ಸಿನಿಮಾಕ್ಕೆ. ಬಹುಶಃ ನಮಗೂ ಕೂಡ ಒಮ್ಮೆ ಕೆಲವು ಸಂದರ್ಭಗಳಲ್ಲಿ ಅರುಣ್ ಸಾಗರ್ ಅವ್ರನ್ನ ನಾವು ಭೇಟಿ ಆಗ್ತೀವಿ. ಅವತ್ತು ಅವರು ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಅರುಣ್ ಸಾಗರ್ ಅವರು. ಇವತ್ತು ನೋಡಿದ್ರೆ ಬಹುಮುಖ ಪ್ರತಿಭೆ ಆಗಿ ಇವತ್ತು ಸಿನಿಮಾ ರಂಗದಲ್ಲೇನೆ ಒಂದು ಎಮ್ಮರವಾಗಿ ಬೆಳೀತಾ ಇದ್ದಾರೆ ಅರುಣ್ ಸಾಗರ್ ಅವರು. ಅದೇ ರೀತಿ ಅನೇಕ ಕಲಾವಿದರುಗಳು ಕೂಡ ಇದ್ದಾರೆ. ನಿಮ್ಮ ಮನೆಯಲ್ಲಿ ಏನಂದ್ರು ಈಗ ಪ್ರಾರಂಭದಲ್ಲಿ ದುಶ್ಮನಿ ಕಿರುಚಿತ್ರಕ್ಕೆ ನೀವೆಲ್ಲೋ ನಟನೆ ಮಾಡ್ತಿದ್ದೀನಿ ಅನ್ನುವಾಗ ಏನು ಸಪೋರ್ಟ್ ಮಾಡಿದ್ರ? ಏನು ನನ್ನ ಮನೇಲಿ ಎಲ್ಲ ಆದ್ಮೇಲೆ ಹೇಳೋದು, ಮಾಡುವಾಗ ಏನು ಹೇಳಲ್ಲ, ಎಲ್ಲ ಮಾಡಾದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ತೋರ್ಸೋದು. ಈಗ ಕಂಪ್ಲೀಟ್ ಮಾಡಿದೀನಿ, ಇದು ಮಾಡಿದೀನಿ, ಆಮೇಲೆ ಚೆನ್ನಾಗಿ ಮಾಡಿದೀನಿ ಅಂತ ಎನ್ಕರೇಜ್ ಮಾಡ್ತಾರೆ. ಮಾಡುವಾಗ ಏನು ಹೇಳಲ್ಲ, ಹೋಗ್ತಾ ಇದೀನಿ ಬರ್ತಾ ಇದೀನಿ ಅಷ್ಟೇ. ನೀವು ಕೆಲಸದ ನಡುವೆ ಶೂಟಿಂಗ್ ಎಲ್ಲ ಕಷ್ಟ ಆಗ್ತಾ ಇತ್ತು. ಮತ್ತೆ ನೈಟ್ ಟೈಮ್ಸ್ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡ್ಬರ್ತಾ ಇದ್ರಿ. ನೈಟ್ 12 o'clock ಆಗೋದು, ಮತ್ತೆ ಮಾರ್ನಿಂಗ್ ಶೂಟ್ ಹೋಗ್ಬೇಕಂದ್ರೆ ಮಾರ್ನಿಂಗ್ 4 o'clock ಎದ್ದೇಳ್ಬೇಕು, ಮತ್ತೆ ರೆಡಿ ಆಗ್ಬೇಕು. ಒಂದೊಂದು ಇದರಲ್ಲಿ ಮೇಕಪ್ ಸರಿ ಇಲ್ಲ, ಒಂದೊಂದು ಡಿಸ್ಟರ್ಬ್ ಆಗಿದೆ, ಅದು ಎಲ್ಲ ಫೇಸ್ ಮಾಡಿದೀವಿ.
ಇಲ್ಲ ಇಲ್ಲ, ಕೆಲವು ಚಿತ್ರೀಕರಣ ಸಮಯದಲ್ಲಿ ಅಲ್ಲಿ ಗಲಾಟೆ ಕೂಡ ಆಗ್ತದೆ, ಪಬ್ಲಿಕ್ ನ್ಯೂಸೆನ್ಸ್ ಕೂಡ ಆಗ್ತದೆ. ನನ್ಗೆ ಯಾಕೆ ಅನ್ನಿಸ್ತಂದ್ರೆ ನಮ್ಮ ಶುಭಂ ಚಿತ್ರ ಮಡಿಕೇರಿ ಸರ್ಕಾರಿ ಹಾಸ್ಪಿಟಲ್ ಶೂಟ್ ಮಾಡ್ತಿದ್ದು. ನಮ್ಮ ಶಿವದರ್ಜ್ ಶೆಟ್ಟಿ ಅವರು ಆ ಸಿನಿಮಾದಲ್ಲಿ ನಾಯಕ ಆಯ್ತಾ, ಆ ತಲೆಗೆಲ್ಲ ಪೆಟ್ಟು ಬಿದ್ಬಿಟ್ಟು ಸರ್ಕಾರಿ ಆಸ್ಪತ್ರೆ ಅಡ್ಮಿಟ್ ಮಾಡೋದು. ಸೊ ಅವ್ರನ್ನ ಇದ್ರಲ್ಲಿ ಎತ್ಕೊಂಡು ಹೋಗೋದು, ಅದಂತ ಪೊಲೀಸು ಗಿಲೀಸು ಅಂತೆಲ್ಲ ಇರ್ತದೆ. ಅವತ್ತೇನಾಗಿದೆ ಅಂದ್ರೆ ಸಿನಿಮಾದಲ್ಲಿ ಈ ಪೇಷಂಟ್ ಯಾರು, ಪೊಲೀಸ್ ಯಾರು, ಹೀರೋ ಯಾರಿಗೂ ಕನ್ಫ್ಯೂಸ್ ಆಗ್ತಿದೆ. ಅದರಿಂದ ಅವತ್ತು ಊರವರೇ ದೊಡ್ಡ ಗಲಾಟೆನೇ ಮಾಡ್ಬಿಟ್ರು, ನಮ್ಮ ಪೇಷಂಟ್ ಬರೋಕ್ಕಾಗ್ತಿಲ್ಲ, ಅದಾಗ್ತಿಲ್ಲ, ಶೂಟಿಂಗ್ ಮಾಡೋಕ್ಕಾಗ ಅಂದ್ರೆ ನಾವು ಒಂದು ಸಿನಿಮಾ ತಯಾರಾಗಂಟ ಅದ್ರ ಹಿಂದೆ ಎಷ್ಟು ಶ್ರಮ ಇರ್ತದೆ ಅಂತ ಅದು ಬಹಳಷ್ಟು ಕಷ್ಟ ಆಗ್ತಿದೆ. ಈ ದುಶ್ಮನಿ ಚಿತ್ರದಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು? ದುಶ್ಮನಿ ಚಿತ್ರದಲ್ಲಿ ಏನ್ ಇಷ್ಟ ಆಯ್ತು ಅಂದ್ರೆ ಫುಲ್ ಓವರ್ ಆಲ್ ಮೇಕಿಂಗು, ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಇಷ್ಟ ಆಯ್ತು, ಪ್ರೊಡಕ್ಷನ್ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಪ್ರತಿಯೊಂದು ಸೀನು ನಾವು ಯೋಚನೆ ಮಾಡಿ ಫುಲ್ ನೈಟ್ ಎಲ್ಲ ಹಾರ್ಡ್ ವರ್ಕ್ ಮಾಡಿದೀವಿ. ಫುಲ್ ಔಟ್ಪುಟ್ ಎಲ್ಲ ಚೆನ್ನಾಗಿ ಬಂದಿದೆ. ಇವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ಚಾನಲ್ ನಿಮ್ಮ ದುಶ್ಮನಿ ಕಿರುಚಿತ್ರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಮನಸ್ಸಿಗೆ ಹೇಗೆ ಅನಿಸ್ತಾ ಇದೆ? ಇವತ್ತು ಲಕ್ಷಾಂತರ ಅಭಿಮಾನಿಗಳನ್ನ ನೋಡ್ತಾ ಇರ್ತಾರೆ, ಕಾತುರದಲ್ಲಿ ಇದ್ದಾರೆ. ನಿಮ್ಮ ಮನೆಯವರಾಗ್ಲಿ ಎಲ್ಲ ವೀಕ್ಷಕರು, ನಮ್ಮ ಚಾನಲ್ ವ್ಯೂವರ್ಸ್ಗಳು ಎಲ್ಲ ಕಾತುರದಲ್ಲಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಚಿತ್ರ ನಮ್ಮ ತೆರೆಯಲ್ಲಿ ಬರ್ತದೆ, ಏನಂತದೆ? ನಮ್ಮ ಚಾನಲ್ ಅಂದ ತಕ್ಷಣ ನನಗೆ ಜ್ಞಾಪನ ಬರೋದೇ ಲಕ್ಷ್ಮೀನಾರಾಯಣ್ ಸರ್. ನನ್ಗೆ ಫಸ್ಟ್ ನಾನು ಪರಿಚಯ ಅವರು ನಾವು ಪ್ರತಿ ಸರಿನೂ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡೋದು, ಸರ್ ನಾನು ಹಿಂಗ್ ಮಾಡ್ತಾ ಇದೀನಿ, ಸರ್ ನಾನು ಹಿಂಗ್ ಮಾಡ್ತಾ ಇದೀನಿ. ಫಸ್ಟ್ ಟೈಟಲ್ ಕಾರ್ಡ್ ಮಾಡಿದಾಗ ಸರ್ ನಾನು ಈ ತರ ಟೈಟಲ್ ಕಾರ್ಡ್ ಮಾಡಿದೀನಿ, ಈ ತರ ಮಾಡಿದೀನಿ ಅಂತ ಹೇಳ್ತಿದ್ದೆ. ಸರ್ ಓ ಚೆನ್ನಾಗ್ ಮಾಡಿದ್ಯಾ, ಹಿಂಗೆ ಮಾಡು 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 ಅಂತ ಸರ್ ಎನ್ಕರೇಜ್ ಮಾಡ್ತಾ ಇದ್ರು. ಹಂಗೆ ಲೈಟ್ ಕನ್ವರ್ಸೇಷನ್ ನಡೀತಾನೆ ಇತ್ತು. ಹಂಗೆ ಸರ್ ಎನ್ಕರೇಜ್ ಮಾಡಿದ್ರು, ಮುಂದೆ ಎಲ್ಲ ಇದ್ ಮಾಡ್ತಾ ಇದಾರೆ. ಖಂಡಿತವಲ್ಲ ನಮ್ಮ ಲಕ್ಷ್ಮೀನಾರಾಯಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ಸಂತೋಷ ಆಗ್ತದೆ. ಈಗ ಅನೇಕ ಕಲಾವಿದರಿಗೆ ಅವರು ಒಂಥರ ಪ್ಲಾಟ್ಫಾರ್ಮ್ ಆಗಿದ್ದಾರೆ. ಈಗಾಗ್ಲೇನೆ ಅಂತರಂಗ ಅನ್ನೋ ಒಂದು ಸೀರಿಯಲ್ ಕೂಡ ಲಾಂಚ್ ಆಗ್ತಾ ಇದೆ, 2-3 ದಿನ ಶೂಟಿಂಗ್ ಕೂಡ ನಡೀತಾ ಇದೆ. ಬಹಳಷ್ಟು ಕಲಾವಿದರಿಗೆ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅನೇಕ ಕಲಾವಿದರಾಗಲಿ ನಮ್ಮಲ್ಲಿ ಈಗ ಸ್ಕ್ರಿಪ್ಟ್ ರೈಟರ್ ಆಗಿ ಗಗನ್ ಅಂತ ಇದ್ದಾರೆ, ಬಚ್ಚನ್ ಇದ್ದಾರೆ, ಅನಿಲ್ ವರ್ಕ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಮಂದಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಿಜವಾಗ್ಲೂ, ಖಂಡಿತವಾಗ್ಲು. ಈ ಸಿನಿಮಾದಲ್ಲಿ ಎಷ್ಟು ಕ್ಯಾರೆಕ್ಟರ್ ಬರ್ತದೆ? ಈ ಸಿನಿಮಾದಲ್ಲಿ ಮೇನ್ ಆಗಿದ್ರೆ ಭರತ್ ಅವನ ಫ್ರೆಂಡ್ ನಾನು, ಅದಾದ್ಮೇಲೆ ಮಂಜು ವಿಲನ್. ಮಂಜು ಏನ್ ಮಾಡ್ತಾ ಇದ್ದಾರೆ? ಮಂಜು ಅವರು ಫುಲ್ ಸಿನಿಮಾನೇ ನಮ್ಗೆ ಫುಲ್ ಫಾಲೋ ಅಪ್ ಮಾಡಿ ಸಿನಿಮಾ ಕಂಪ್ಲೀಟ್ ಅವ್ರದ್ದೇನು ಇಲ್ಲ, ಡೈಲಿ ಶೆಡ್ಯೂಲ್. ಅದನ್ನ ಈ ಫಿಲಮ್ ಇದ್ರೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗೋದು, ವರ್ಕ್ ಮಾಡೋದು, ಬ್ಯಾಕ್ ಟು ಹೋಮ್. ನಮ್ದಾದ್ರೆ ಆಗಲ್ಲ, ಬೆಳಗ್ಗೆ 7 ಗಂಟೆಗೆ ಎದ್ದೇಳೋದು, ಕಂಪ್ನಿಗೆ ಹೋಗು, ಮತ್ತೆ ನೈಟ್ 9 ಗಂಟೆಗೆ ಬಾ, ಏನು ಮಾಡೋಂಗಿದ್ರೆ ಸ್ಕ್ರಿಪ್ಟ್ ಏನೋ ಸ್ಕ್ರೀನ್ ಪ್ಲೇ ಮಾಡೋಂಗಿದ್ರೆ ಬರ್ಕೊಳ್ಳಿ. ಅದಾದ್ಮೇಲೆ ಅದ್ರ ಸಂಡೇ ಸ್ಯಾಟರ್ಡೆ ಬಂದ್ರೆ ಅದ್ರ ಮೇಲೆ ವರ್ಕ್ ಮಾಡೋದು, ಆಮೇಲೆ ಕರೆಕ್ಷನ್ ಮಾಡೋದು, ಇಲ್ಲ ಈ ತರ ಬೇಡ, ಆ ತರ ಬೇಡ, ಈ ತರ ಅಂತ ನಾವು ತುಂಬಾ ವರ್ಕ್ ಮಾಡ್ತಾ ಇದೀವಿ. ಕೆಲವೇ ನಿಮಿಷಗಳಲ್ಲಿ ಚಾನಲ್ಲಿ ವೀಕ್ಷಕರೇ ಬಹಳ ಕುತೂಹಲ, ನನಗೂ ಕೂಡ ಕುತೂಹಲ. ಪುನೀತ್ ಅವ್ರ ಜೊತೆ ಮಾತಾಡಿದ ಪುನೀತ್ ಕೂಡ ಬಹಳ ಅಜಾನುಭವ ಆಗಿದ್ದಾರೆ, ಬಹಳಷ್ಟು ಹೈಟ್ ವೆಯ್ಟ್ ಆಗಿದ್ದಾರೆ. ಎಲ್ಲೋ ಒಂದ್ ಕಡೆ ಮುಂದಿನ ಸಿನಿಮಾ ರಂಗಕ್ಕೆ ಒಳ್ಳೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗ್ಲಿ, ಒಳ್ಳೆ ಕ್ಯಾರೆಕ್ಟರ್ ಆಗಂತ ಒಂದು ಅವಕಾಶಗಳು ಕೂಡ ಕಂಡು ಬರ್ತಾ ಇದೆ. ವೀಕ್ಷಕರೇ ನನಗೆ ನಂದು ಕೂಡ ಎಲ್ಲೋ ಒಂಥರ ನೆಗೆಟಿವ್ ಕ್ಯಾರೆಕ್ಟರ್ ಜಾಸ್ತಿ. ನಮ್ಗೆಲ್ಲ ಸಿನಿಮಾದಲ್ಲಿ ನಮ್ಮ ಮುಖಕ್ಕೆ ಯಾರು ಹೀರೋ ಕೊಡಲ್ಲ. ನನಗೂ ಕೂಡ ಮಂಜು ಅವ್ರನ್ನ ನೋಡ್ಬೇಕು ಅಂತ ಅನಿಸ್ತದೆ, ಮಂಜು ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತದೆ. ವೀಕ್ಷಕರು ಒಂದು ಚಿಕ್ಕ ಬ್ರೇಕ್ ತಗೊಂಡು ನಂತರ ನಮ್ಮ ಈ ದುಶ್ಮನಿ ಕಿರುಚಿತ್ರದ ಖಳನಾಯಕ ಮಂಜುರವ್ರನ್ನ ಭೇಟಿ ಮಾಡೋಣ, ಮಾತಾಡೋಣ, ಅವ್ರ ಮನದಾಳದ ಮಾತು. ನಂತರ ನಾವು ದುಶ್ಮನಿ ಚಿತ್ರನ ನೋಡುವ ತೆರೆ ಮೇಲೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ನನ್ನ ಜೊತೆ ನಂತರ ಈಗ ಖಳನಾಯಕರಾದ ಮಂಜುರವ್ರನ್ನ ಕೂರಿಸಿದ ಒಂದು ಚಿಕ್ಕ ಬ್ರೇಕ್.